ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿ ನೀಡಲಿದ್ದಾರೆ. ಪ್ರಧಾನಿ ಮೋದಿಯವರಿಗೆ ತೊಡಿಸಲು ವಿಶೇಷವಾದ ಮೈಸೂರು ಪೇಟ ಕೂಡ ತಯಾರಾಗಿದೆ. ಈ ಹಿಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಧರಿಸ್ತಾ ಇದ್ದಂತಹ ರಾಜಲಾಂಛನ ಗಂಡ ಭೇರುಂಡ ವಿನ್ಯಾಸದ ಮಾದರಿಯ ಪೇಟ ಇದಾಗಿದೆ. ಆದಿಚುಂಚನಗಿರಿಯಲ್ಲಿ ನಡೆಯಲಿರುವಂತಹ ಭೈರವೈಕ್ಯ ಮಂದಿರ ಉದ್ಘಾಟನೆಯ ವೇಳೆ ಪ್ರಧಾನಿ ಮೋದಿಯವರಿಗೆ ಈ ಪೇಟವನ್ನು ತೊಡಿಸಲು ಸಿದ್ಧತೆ ನಡೆದಿದೆ. ಮೈಸೂರು ಕಲಾವಿದ ನಂದನ್ ಸಿಂಗ್ ಅವರು ಈ ವಿಶೇಷವಾದ ಪೇಟವನ್ನು ತಯಾರಿಸಿದ್ದಾರೆ. ನಮ್ಮ ಪ್ರತಿನಿಧಿ ರಾಮ್ ಕಲಾವಿದ ನಂದನ್ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಮೈಸೂರಿನ ಕಲಾವಿದ ನಂದನ್ ಅವರು ವಿಶೇಷವಾಗಿ ಈ ಒಂದು ನಾಲ್ವಡಿ ಪೇಟವನ್ನು ತಯಾರಿಸಿದ್ದಾರೆ. ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ತಮ್ಮ ಕೆಲಸಗಳಿಂದ ಅಷ್ಟೇ ಮಾದರಿಯಾಗಿರಲಿಲ್ಲ, ಅವರ ವೇಷಭೂಷಣಗಳು ಸಹ ಸಾಕಷ್ಟು ಆಕರ್ಷಕವಾಗಿತ್ತು. ಅದರಲ್ಲೂ ನಾಲ್ವಡಿಯವರ ಪೇಟ ಏನಿದೆ ಅದು ಇಡೀ ವಿಶ್ವದ ಗಮನವನ್ನು ಸೆಳೆದಿತ್ತು. ಮಂಡ್ಯಗೆ ಆಗಮಿಸ್ತಾ ಇರುವಂತಹ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರಿಗೂ ಅದೇ ಮಾದರಿಯಲ್ಲಿ, ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಯಾವ ರೀತಿಯಾದಂತಹ ಪೇಟವನ್ನು ಧಾರಣೆ ಮಾಡ್ತಾ ಇದ್ರು ಅದೇ ರೀತಿಯಾದಂತಹ ಪ್ರತಿರೂಪ ಹೊಂದಿರುವಂತಹ ಒಂದು ಪೇಟವನ್ನು ಮೈಸೂರಿನ ಕಲಾವಿದ ನಂದನ್ ಸಿಂಗ್ ಅವರು ಮಾಡಿರುವಂಥದ್ದು. ಮುಂಭಾಗದಲ್ಲಿ ನೋಡೋದಾದರೆ ರಾಜ ಲಾಂಛನ ಅಂತಲೇ ಹೇಳ್ಬೋದು, ಗಂಡ ಬೇರುಂಡ, ಅಂದರೆ ಮೈಸೂರು ಅರಸರು ಎಲ್ಲದರಲ್ಲೂ ಸಹ ಒಂದು ರಾಜ ಲಾಂಛನವನ್ನು ಬಳಸ್ತಾರೆ. ಅವರ ಕಾರ್ ಇರ್ಬೋದು ಅಥವಾ ಅವರ ಯಾವುದೇ ವಾಹನಗಳಿರ್ಬೋದು, ಮತ್ತು ಅವರ ಪೇಟದಲ್ಲೂ ಸಹ ಆ ಒಂದು ಗಂಡ ಬೇರುಂಡವನ್ನು ಧಾರಣೆ ಮಾಡ್ತಾ ಇದ್ರು. ಅತ್ಯಂತ ಆಕರ್ಷಕವಾಗಿ ಆ ಗಂಡ ಬೇರುಂಡವನ್ನು ಪೇಟದ ಮುಂಭಾಗದಲ್ಲಿ ಅಳವಡಿಸಲಾಗಿದೆ. ಮತ್ತು ಮುತ್ತು ರತ್ನಗಳನ್ನು ಅಳವಡಿಸಿದಂತಹ ಪೇಟವನ್ನು ಧಾರಣೆ ಮಾಡ್ತಾ ಇದ್ರು. ಸಾಂಕೇತಿಕವಾಗಿ ಮುತ್ತು ಮತ್ತು ಆ ಒಂದು ಅರಳುಗಳೇನಿದೆ ಅವುಗಳನ್ನು ಸಹ ಆ ಒಂದು ಪೇಟದಲ್ಲಿ ಜೋಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು CM ಆಗಿದ್ದಂಥ ಸಂದರ್ಭದಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಇಲ್ಲಿಂದಲೇ ಆ ಒಂದು ಪೇಟವನ್ನು ಸಹ ತಯಾರಿ ಮಾಡಿ ಅಲ್ಲಿಗೆ ನೀಡಲಾಗಿತ್ತು. ಅದರ ಭಾವಚಿತ್ರವನ್ನು ಸಹ ನೀವು ನೋಡ್ತಾ ಇರ್ಬೋದು. ಕಲಾವಿದ ನಂದನ್ ಈಗ ನಮ್ಮ ಜೊತೆಗಿದ್ದಾರೆ. ಸರ್, ಪ್ರಮುಖವಾಗಿರುವಂಥದ್ದು ಮೋದಿ ಅವರಿಗೆ 2ನೇ ಬಾರಿ ತಮ್ಮ ಪೇಟ ಧಾರಣೆ ಮಾಡಲಿಕ್ಕೆ ಹೋಗ್ತಾ ಇದೆ. ಈ ಬಾರಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪೇಟ. ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪೇಟದ ವಿಶೇಷತೆ ಏನು ಅಂತ? ಆ ಪೇಟ, ಅವ್ರು ಹಾಕೋ ಡ್ರೆಸ್ಗಳು, ಅವತ್ತು ಅರಮನೆ ಆಗ್ಬೋದು, ಅರಮನೆ ಒಳಗಡೆ ಹೋಗ್ಬಿಡ್ತು ಅಂತಂದರೆ ಒಂದು ಸ್ವರ್ಗ. ಒಂದು ನಾಲ್ವಡಿಯವರ ಒಂದು ಪೇಟ ಬೇಕು ಅಂತ ನಮಗೆ ಇವರು ಸತೀಶ್ ಗೌಡರು ಬಂದು ಇದು ಮಾಡಿದಾಗ ನನಗೆ ನಿಜವಾಗ್ಲೂ ಒಂದು ಪೇಟ ಮಾಡೋರಾಗಿದ್ದು ತುಂಬಾ ಖುಷಿ ಆಯಿತು ನನಗೆ. ಅದರಲ್ಲೂ ನಿರ್ಮಲಾನಂದ ಸ್ವಾಮೀಜಿಯವರು ಈ ದೇಶದ ಪ್ರಧಾನಮಂತ್ರಿಗಳಿಗೆ ಆಗ್ತಾರೆ ಅಂತಂದಾಗ ನಾಲ್ವಡಿಯವ್ರದ್ದು ಪೇಟ ನಾವು ಮಾಡ್ತಾ ಇದ್ದಿದ್ದಕ್ಕೇ ಸಾರ್ಥಕ. ನನಗೆ ನಿಜವಾಗ್ಲೂ ತುಂಬ ಖುಷಿಯಾಗಿ ಇದೊಂದು ಚಾಲೆಂಜಿಂಗ್ ಆಗಿತ್ತು ನಮಗೂ. ನಮಗಂತೂ ಒಂದು ಹಬ್ಬದ ಒಂದು ಥರ ಆಗ್ಬಿಟ್ಟೈತೆ ಇದು. ಅಂತಹ ಸೌಭಾಗ್ಯ ಸಿಕ್ಕಿದ್ದು ನಮ್ಮ ಅದೃಷ್ಟ ಅಂತ ಹೇಳ್ತೀವಿ. ಯಾಕಂದರೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಪೂಜ್ಯ ಶ್ರೀಗಳ ಮುಖಾಂತರ ಇಂಥ ಏನಾದರೂ ವಿಭಿನ್ನವಾದ ಕಾರ್ಯಕ್ರಮಗಳು ಮಾಡಲಿಕ್ಕೂ ಬೇರೆಯವ್ರಿಗೆ ಅವಕಾಶಗಳಿತ್ತು. ಆದರೆ ಅದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಾದರಿ ಪೇಟ ನಮ್ಮ ಮುಖಾಂತರ ಹೋಗ್ತಾ ಇದೆ ಅನ್ನುವಂಥದ್ದು ನಮ್ಗೆ ಅದೃಷ್ಟ. ಎಲ್ಲೂ ಕ್ವಾಲಿಟಿ ಹಾಳಾಗದಾಗೆ ತುಂಬ ನೀಟಾಗಿ ಕಾರ್ಯಕ್ರಮದ್ದು ಆಗಬೇಕು, ಕಾರ್ಯಕ್ರಮದ ವೇದಿಕೆಯಲ್ಲಿ ಅದು ತುಂಬ ನೀಟಾಗಿ ಕಾಣಬೇಕು ಅಂತ ನಿರ್ದೇಶನವನ್ನು ಕೊಟ್ಟರು. ಪೂಜ್ಯ ಶ್ರೀಗಳ ನಿರ್ದೇಶನದ ಮೇಲೆಗೆ ಇದು ಸಿದ್ಧವಾಗಿದೆ. ಸೆಕ್ಯೂರಿಟಿ ಸಿಸ್ಟಮ್ ಎಲ್ಲ ಚೆಕಪ್ ಎಲ್ಲ ಮುಗಿದ ಮೇಲೆ ವೇದಿಕೆ ಕಾರ್ಯಕ್ರಮದಲ್ಲಿ ಪೂಜ್ಯ ನಿರ್ಮಲಾ ಶ್ರೀಗಳ ಅಮೃತಹಸ್ತದಿಂದ ನರೇಂದ್ರ ಮೋದಿಯವರಿಗೆ ಅದು ಧಾರಣೆ ಆಗುತ್ತೆ ಸರ್. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.